ಪ್ರತಿ ವರ್ಷ 15ರಿಂದ 20% ಶಿಕ್ಷಕರನ್ನು ಇಲ್ಲಿಗೆ ಒಳಗಡೆ ಬರ್ತಾ ಇದ್ದಾರೆ. ಸೊ ಅವರು ಅಷ್ಟು ಪರ್ಸೆಂಟ್ ಶಿಕ್ಷಕರು ಇಲ್ಲಿ ಬಂದರೆ ಇಲ್ಲಿ ಮಾಡ್ತಾ ಇರ್ತಕ್ಕಂಥ ಶಿಕ್ಷಕರು ಆಟೋಮೆಟಿಕಲಿ ಹೋಗಬೇಕಾಗುತ್ತೆ. ಸೊ ಹೋಗೋಕ್ಕೆ ಏನು ಹಿನ್ನೆಲೆಯನ್ನು ಇವರು ತೋರಿಸ್ತಾ ಇದ್ದಾರೆ ಅಂತಂದರೆ ಕಳಪೆ ಅಂತ ಅಣೆಪಟ್ಟಿಯನ್ನು ಹಚ್ಚಿ ನಮ್ಮನ್ನು ಹೊರ ಕಳಿಸ್ತಾ ಇದ್ದಾರೆ. ಯಾಕೆ ಕಳಪೆ ಅಂತಿದ್ದಾರೆ? ನಮಗೆ ಎಲ್ಲ ರೀತಿಯ ತರಬೇತಿ, ಎಲ್ಲ ರೀತಿಯ ಒಂದು ವಿದ್ಯಾರ್ಹತೆಗಳು ಇದ್ದರೂ ಕೂಡ ನಮಗೆ ಅಣೆಪಟ್ಟಿಯನ್ನು ಕಟ್ತಾ ಇದ್ದಾರೆ ಕಳಪೆ ಅಂದ್ಬಿಟ್ಟು. ಸೊ ಇದರಿಂದ ನಮಗೇನಾಗುತ್ತೆ, ತುಂಬ ಅವಮಾನ ಆಗೋದ್ರ ಜೊತೆಗೆ ನಮ್ಮ ಒಂದು ಅಭದ್ರತೆ ಅಂತಕ್ಕಂಥದ್ದು ಕಾಡ್ತಿದೆ. ಇಲ್ಲಿ ನಾವು ಮೊದಲಿಂದನೂ ಕೂಡ ಸುಮಾರು 15ರಿಂದ 17 ವರ್ಷದಿಂದನೂ ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಯಾವುದೇ ರೀತಿಯ ಒಂದು ಆರ್ಥಿಕ ಭದ್ರತೆ ಆಗಲಿ, ಸಮಾನ ಕೆಲಸಕ್ಕೆ ಸಮಾನ ವೇತನ ಆಗಲಿ ಸಿಗ್ತಾ ಇಲ್ಲ. ಇಲ್ಲಿ ಅವ್ರು ಕೇವಲ ಹೇಳ್ತಾ ಇರೋದು, ಅವ್ರು ಹೇಳಿದರು, ನಮಗೆ ಮೊನ್ನೆ ಹೇಳಿದರು, ಯಾರು ಮಹಾಪೌರರು ಏನು ಹೇಳಿದರು ಅಂತ ಹೇಳಿದರೆ, ನಿಮಗೆ ಇಲ್ಲಿ ಯಾವುದೇ ಕಮಿಷನರ್ ಹೇಳಿದರು, ನಿಮಗೆ ಇಲ್ಲಿ ಮೊದಲಿಂದಲೂ ಕೆಲಸ ಮಾಡ್ತಿರ್ತಕ್ಕಂಥವರಿಗೆ ಉತ್ತಮ ಫಲಿತಾಂಶ ಕೊಟ್ಟಿದ್ದ ಒಂದು ಶಿಕ್ಷಕರಿಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ ಅಂತ ಅವರು ಹೇಳಿದ್ದಾರೆ. ಆದರೂ ಅವರು ಬರ್ತಾ ಇದ್ದರೆ ಆ ಪ್ರೋಸೆಸ್ಸು 15ರಿಂದ 20% ಪ್ರತಿ ವರ್ಷ ಬರ್ತಾ ಇದ್ದರೆ ಆಟೋಮೆಟಿಕಲಿ ನಮಗೆ ಯಾವುದೇ ರೀತಿಯ ಅಂದರೆ ನಮಗೆ ಯಾವುದೇ ರೀತಿಯ ಭದ್ರತೆ ಇಲ್ಲ. ಸೊ ಹಾಗಾಗಿ ನಾವು ಹೋಗಲೇಬೇಕಾಗತ್ತೆ. ಹಾಗಾಗಿ ನಾವು ಇಲ್ಲಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಮತ್ತು ಸೇವಾ ಭದ್ರತೆ ಒಂದು ಕೊಡಿ ಅಂತ ಕೇಳ್ತಿದ್ದೀವಿ ವಿನಃ ಇನ್ನು ಯಾವುದೇ ರೀತಿಯ ನಮ್ಮ ಬೇಡಿಕೆಗಳು ಇಲ್ಲ. ಸೊ ಇದಕ್ಕಿಂತ ಮೊದಲಾಗಿ ನಮಗೆ ಆಗಲೇ ವಯೋಮಿತಿ ಆಗೋಗಿದೆ ಸರ್. ನಾವು ಎಲ್ಲೂ ತ್ರಿಶಂಕು ಸ್ಥಿತಿ, ಹೊರಗೋಗಿ ಯಾವುದೇ ಶಾಲೆ ಆಗಲೇ ಅಣೆಪಟ್ಟಿ ಕಟ್ಟಿದ್ದಾರೆ, ನಾವಿನ್ನು ಯಾವ ಶಾಲೆಯಲ್ಲೂ ಸೇರಿಸ್ಕೊಳ್ಳಲ್ಲ ಒಂದು, ಮತ್ತು ನಾವು ಯಾವುದೇ ರೀತಿಯ ಪರೀಕ್ಷೆಗಳನ್ನು ತಗೊಳ್ಳೋಕ್ಕೂ ಆಗಲ್ಲ. ಅಪ್ಲಿಕೇಶನ್ ಹಾಕೊಳ್ಳೋಕ್ಕೆ ನಮಗೆ ಯಾವುದೇ ರೀತಿಯ ಅರ್ಹತೆಯೇ ಇಲ್ಲ, ಮೀನ್ಸ್ ಅವಕಾಶನೇ ಇಲ್ಲ. ಆದ್ದರಿಂದ ನಾವು ಎಲ್ಲಿ ಸಾಯಬೇಕು, ಯಾವ ಕಡೆ ಸಾಯೋಕ್ಕೂ ಕೂಡ ನಮಗೆ ತುಂಬಾ ಕೂಡ ತುಂಬ ಒಂಥರ ಹೇಳೋಕ್ಕೆ ಕಷ್ಟ ಆಗ್ತಾಯಿದೆ. ಅಂತಹ ಒಂದು ಸ್ಥಿತಿಯನ್ನು ನಾವಿಲ್ಲಿ ಕೆಲಸ ಮಾಡಿ ಕೂಡ ಕಡಿಮೆ ಸಂಬಳವನ್ನು ತಗೊಂಡು ಕೂಡ ಉತ್ತಮ ಭದ್ರ ಬುನಾದಿಯನ್ನು ಮಕ್ಕಳಿಗೆ ಆಗ್ತಾ ಇದ್ದರೂ ಕೂಡ ನಮಗೆ ಯಾವುದೇ ರೀತಿಯ ಅವಕಾಶ ಇಲ್ಲ ಸರ್. ತುಂಬ ನೋವಿನಿಂದ ನೋಡಿ, ಎಲ್ಲ ಶಿಕ್ಷಕರಲ್ಲಿ ಹೆಚ್ಚು ಇರ್ತಕ್ಕಂಥ ಬಹುಪಾಲು ಶಿಕ್ಷಕರೆಲ್ಲ ಮಹಿಳೆಯರು. ನೋಡಿ, ಚಿಕ್ಕ ಚಿಕ್ಕ ಮಕ್ಕಳನ್ನು ಕಟ್ಕೊಂಡು ಅವರು ಒಂದು ಭವಿಷ್ಯದ ಬೆನ್ನೇರಿ ನಾವಿಲ್ಲಿ ಬರ್ತಾ ಇದ್ದೀವಿ. ಇದು ನಮಗೆ ಮರೀಚಿಕೆನೋ ಅಥವಾ ಸತ್ಯವಾಗುತ್ತೋ ಏನೋ ಅಂತ ಹೇಳ್ಬಿಟ್ಟು ನಾವು ಎಲ್ಲರನ್ನೂ ಕೂಡ ಒಂದು ಒಳ್ಳೆಯ ಎಂಥ ಒಂದು ಜಂಕ್ಷನ್ ಆಗಿರ್ತಕ್ಕಂಥ ಟೈಮ್, ಮೀನ್ಸ್ ಇದು ಪರೀಕ್ಷೆಗೆ ಮಕ್ಕಳನ್ನು ಹೆಚ್ಚು ತರಬೇತುಗೊಳಿಸ್ತಕ್ಕಂಥ, ಹೆಚ್ಚು ರಿವಿಷನ್ಸ್ ಕೊಡ್ತಕ್ಕಂಥ ಒಂದು ಟೈಮು. ಇಂತಹ ಟೈಮಲ್ಲಿ ನಮಗೆ ತುಂಬ ಕಷ್ಟ ಇದೆ ಸರ್. ನೋಡಿ, ಜೂನಿಂದನೂ ಕೂಡ ಇಲ್ಲಿ ತನಕ ಎಷ್ಟು ಒಂದು ವಿಶೇಷ ತರಗತಿಗಳನ್ನು ಭಾನುವಾರ ಬೆಳಿಗ್ಗೆ ಮತ್ತು ಸಾಯಂಕಾಲ ನಾವು ಸೇವಾವಧಿ ಕೇವಲ 6 ಅವಧಿ ಇದ್ದರೂ ಕೂಡ 8, 9 ಈ ಅವಧಿಯಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಇಷ್ಟೆಲ್ಲ ಮಾಡಿ ಇಂಥ ಟೈಮಲ್ಲಿ ನಾವು ಅವ್ರನ್ನ ಬಿಟ್ಟು ಬಂದಿರತಕ್ಕಂಥದ್ದು ತುಂಬ ನೋವಿನ ಸಂಗತಿ. ಆದರೆ ಏನಾದರೂ ನಮಗೆ ಸಮಾಧಾನಕರವಾಗಿರ್ತಕ್ಕಂಥ ಒಂದು ಅಭಿಪ್ರಾಯವನ್ನು ಹೇಳ್ತಾರೇನೋ ಅನ್ನೋ ಒಂದು ಉದ್ದೇಶದಿಂದ ನಾವು ಮಳೆಗೆ ಕಾಯ್ತಾ ಇರ್ತಕ್ಕಂಥ ರೈತನೋಪಾದಿಯಲ್ಲಿ ನಾವು ಭರವಸೆಯನ್ನು ಕೇಳಲಿಕ್ಕೆ ಕಾಯ್ತಾ ಎಲ್ಲರೂ ಕೂತಿದ್ದೀವಿ. ಮೊದಲನೇ ದಿನ ಬಂದು ಅವರೇ ಹೇಳಿದರು, ನಿಮ್ಮಲ್ಲಿ ಯಾವುದೇ ರೀತಿಯ ಆಶ್ವಾಸ ಬರೀ ಭರವಸೆ ಕೊಟ್ಟರು ವಿನಃ ಯಾವುದೇ ರೀತಿಯ ನಮಗೆ ಸಮಾಧಾನಕರವಾಗಿರ್ತಕ್ಕಂಥ ಒಂದು ಉತ್ತರ ಬಂದಿಲ್ಲ. ಸೊ ಸಮಾಧಾನಕರವಾಗಿರ್ತಕ್ಕಂಥ ಉತ್ತರ ಬರೋ ತನಕ ಈ ಒಂದು ಮುಷ್ಕರವನ್ನು ನಾವು ಯಾವತ್ತೂ ಕೂಡ ಬಿಡಲ್ಲ. ಅವ್ರಿಗೆ ಮನವಿ ಕೊಟ್ಟಿದ್ದೀವಿ. ಮೇಡಮ್, ಈಗ ನಿಮ್ಮ ಮತ್ತು ಪಾಲಿಕೆಯ ನಡುವಿನ ಗುದ್ದಾಟದಿಂದ ಎಲ್ಲೋ ಒಂದ್ ಕಡೆ ಮಕ್ಕಳಿಗೆ ಖಂಡಿತ ಅನ್ಯಾಯ ಆಗ್ತಾ ಇದೆ. ಹೌದೌದು, ನಮಗೆ ತುಂಬ ನೋವಾಗ್ತಾ ಇದೆ. ನೋವಿನಿಂದ ಮಾತಾಡ್ತಾ ಇದ್ದೀವಿ. ನಮ್ಮ ನೋವನ್ನು ಅವರು ಕಡಿಮೆ ಮಾಡಬೇಕು ಅಂದರೆ ಒಂದು ಸುಸ್ಥಿರವಾಗಿರ್ತಕ್ಕಂಥ ಭರವಸೆಯನ್ನು ಕೊಡಬೇಕು. ಆ ಪಾಲಿಕೆನೇ ನಮಗೆ ಭರವಸೆ ಕೊಡಬೇಕು. ನಾವು ಏನು ಆ ಪಾಲಿಕೆಯಲ್ಲಿ ನೋಡಿ 2019-20 ಇದೇ ಮಹಾಪೌರರಾಗಿರ್ತಕ್ಕಂಥ ಅವರು ಗೌತಮ್ ಸರ್ ಅವರು ಹೇಳಿದರು, ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಕೊಡ್ತೀವಿ ಅಂತ ಹೇಳಿದರು. ಆದರೂ ಅವ್ರ ಮಾತನ್ನು ನಡೆಸ್ಕೊಡ್ಲಿಲ್ಲ. ಮತ್ತು ಇಮೇಲಾಗಿ ನಮಗೆ ಇದು ಕೌನ್ಸಿಲ್ ಸಭೆಯಲ್ಲಿ ಪಾಸಾಗಿತ್ತು ಕೂಡ, ಆದರೂ ಕೂಡ ನಮ್ಮನ್ನು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ.
ನೋಡಿ ನಾವು ಸಮಾಜಕ್ಕೆ ನೋಡಿ ದ ಡೆಸ್ಟಿನಿ ಆಫ್ ನೇಷನ್ ಲೈಸ್ ಇನ್ ದ ಕ್ಲಾಸ್ ರೂಮ್ ಅಂತ ಇದೆ. ಈವನ್ ಆ ವಿಷಯ ಗೊತ್ತಿದ್ರೂ ಕೂಡ ನಾವು ಮಕ್ಕಳನ್ನು ಅಂದರೆ ದೇಶ ಕಟ್ತಕ್ಕಂಥ ನಾವು ವಿದ್ಯಾರ್ಥಿಗಳ ನಿರ್ಮಾಣ ಮಾಡ್ತಕ್ಕಂಥ ಶಿಕ್ಷಕರನ್ನೇ ಮೂಲೆ ಗುಂಪಾಗಿ ನಮಗೆ ಆ ಭದ್ರತೆ ಇರಬೇಕಾದ್ರೆ ನಾವು ಹೆಂಗೆ ಸರ್ ತುಂಬು ಮನಸ್ಸಿನಿಂದ ನಾವು ಪಾಠ ಮಾಡಬೇಕಾಗುತ್ತೆ ಇಂಥ ಸಂದರ್ಭದಲ್ಲಿ. ನೋಡಿ ಇದು ಮಾನವೀಯತೆ ಮೌಲ್ಯ ಇಲ್ಲದೆ ಇರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ ನಮಗೆ. ಈಗ ಜನಪ್ರತಿನಿಧಿಗಳ ಇದಿಲ್ಲ, ಎಲೆಕ್ಷನ್ ಇಲ್ಲ, ಈಗಾಗಲೇ ಹೌದು. ಹಾಂ ಆಡಳಿತಾಧಿಕಾರಿ ಇದ್ದಾರೆ ರಾಕೇಶ್ ಸಿಂಗ್ ಅಂತ, ಹಾಂ ಅವರಾಗಿರ್ಬೋದು ಕಮಿಷನರ್ ಆಗಿರ್ಬೋದು, ಈಗ ಫಸ್ಟ್ ಬರೀ ಆಶ್ವಾಸನೆ ಕೊಟ್ಟಿದ್ದಾರೆ. ಹಾಂ ಆದ್ರೆ ನಿಮಗೆ ಭರವಸೆ ಇಲ್ಲ ಅಂದ್ರೆ ಮುಂದಿನ ಹೋರಾಟ ಹೇಗಿರುತ್ತೆ ನಿಮ್ದು? ಏನು ಮಾಡೋದು ನಮ್ಮದು ಇದೇ ನೋವಿನಿಂದ ನಾವು ನರಳ್ತಾ ಇದ್ದೀವಿ. ನೋಡೋಣ, ಇದಕ್ಕೂ ಒಂದು ಕಾಲ ಬರುತ್ತೆ. ಕಾಲ ಎಲ್ಲವನ್ನೂ ಕೂಡ ಕಾಲವೇ ಉತ್ತರ ಕೊಡುತ್ತೆ. ಯಾಕೆಂದರೆ ನೀವೇ ಹೇಳಿದ್ರಿ ಇವಾಗ ನೋಡಿ, ಇದು ತುಂಬ ವಿದ್ಯಾರ್ಥಿಗಳಿಗೆ ತುಂಬ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ಸಂದರ್ಭ. ಈ ಸಂದರ್ಭದಲ್ಲಿ ನೀವು ಬಂದಿದ್ದೀರಾ, ನಿಮಗೆ ನೋವಾಗಲ್ವಾ ಅಂತ ಹೇಳ್ತಿದ್ದೀರಾ. ನೋಡಿ ಆ ಒಂದು ಇಂತಹ ಸಂದರ್ಭದಲ್ಲಿ ಅವರು ನಮ್ಮನ್ನು ಯಾವ ಥರ ಮಾಡ್ತಾ ಇದ್ದಾರೆ ಅಂತ ನೀವೇ ಅಭಿಪ್ರಾಯ ಪಡಿ. ಆಮೇಲೆ ನಮಗೆ ಕೇವಲ ನಮ್ಮದು ಏನೇ ಗೊತ್ತಾ, ನೀರಿನ ಮೇಲೆ ಗುಳ್ಳೆ. ಇನ್ನು ಕೇವಲ 2 ತಿಂಗಳು ನಮ್ಮ ಒಂದು ಏನಿರೋದು ಸೇವಾ ಅವಧಿ. ನೋಡಿ ನಾನು 16-17 ವರ್ಷ ಕೆಲಸ ಮಾಡಿದ್ರು ಕೂಡ ಇವತ್ತು ನಾನೇನಾದ್ರು ಬೈ ಮಿಸ್ ಏನಾದರೂ ಕೂಡ ಆದ್ರೂ ಯಾರು ಕೂಡ ಬಂದು ಯಾರು ಅಂತ ಕ್ಯಾರೆ ಅಂದೇ ಇರ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅಲ್ವಾ. ಒಂಟಿತನ. ನನ್ನ ಹೆಸರು ಶಶಿಕಲಾ, ಹೊರಗುತ್ತಿಗೆ ಶಿಕ್ಷಕಿ. ಶಿಕ್ಷಕರುಗಳನ್ನು ಕೇಳದೇ ಇರುವಂತ ಮುಖ್ಯ ಆಯುಕ್ತರಿಗೆ, ಮಕ್ಕಳ ಏಳಿಗೆಯನ್ನು ಕಾಣದೇ ಇರುವಂತ ಮುಖ್ಯ ಆಯುಕ್ತರಿಗೆ, ಬಿಬಿಎಂಪಿ ಮುಖ್ಯ ಆಯುಕ್ತರಿಗೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.